ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನು ಅಂದರೆ, ಎಲ್ಲರೂ ಯಾರೂ ಮಾಡೇ ಇಲ್ಲ, ಒಂದೋ ಎರಡೋ ಅಷ್ಟೇ ಸಿಗೋದು. ಇದೇನು ರೆಸಿಪಿ ಅಂದರೆ ಬೋಟಿಲಿ ಏನು ಸ್ಪೆಷಲ್ ಅಂದರೆ, ನಾವು ಇವತ್ತು ಬೋಟಿ ಬಿರಿಯಾನಿ ಮಾಡೋಣ. ಇದು ಕರ್ನಾಟಕದಲ್ಲಿ ಒಂದೋ ಅಥವಾ ಎರಡೇ ಅಷ್ಟು ಸಿಗೋದು. ಅದನ್ನು ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಮೊದಲು ನಾನಿಲ್ಲಿ 1 kg 200 ಗ್ರಾಮಷ್ಟು ಬೋಟಿ ತಗೊಂಡಿದ್ದೀನಿ. ಆ ಬೋಟಿನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸಾದ್ಮೇಲೆ ಅದು 700 ಗ್ರಾಮ್ ಬೋಟಿ ಬರುತ್ತೆ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ಯೂನಿಕಾಗಿ ತೋರಿಸ್ತೀನಿ, ಮತ್ತು ಟ್ರಾವೆಲ್ಸ್ ಎಲ್ಲ ಬರುತ್ತೆ ನೋಡಿ. ನಾನು ಇಲ್ಲಿ 3 ವಿಷಲ್ ಹೊಡ್ಸ್ಕೊತಿದ್ದೀನಿ ಬೋಟಿಗೆ. 3 ವಿಷಲ್ ಆದರೆ ನಿಮಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಾನು ಕೋಳಿ ಬೋಟಿ, ಈ ಮರಿ ಬೋಟಿ ಆದರೆ ಒಂದು 5ರಿಂದ 6 ವಿಷಲ್ ಹೊಡ್ಸ್ಕೊಳ್ಳಿ ಅಷ್ಟೇ. ಇವಾಗ ನಾನು ವಿಷಲೆಲ್ಲ ಹೊಡಿಸಿ ನೀಟಾಗಿ ಬೋಟಿ ಎಲ್ಲ ತೊಳೆದು ಇಲ್ಲಿ ಇಟ್ಟಿದ್ದೀನಿ ನೋಡಿ. 700 ಗ್ರಾಮ್ ಬೋಟಿ ಆಗೈತೆ. ನಿಮಗೆ ಇನ್ನೂ ಹೊಸದಾಗಿ ತೋರಿಸ್ತಿರ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕು ಅಂತ ನಾನು ಹೇಳೋಕ್ಕೋಗಲ್ಲ. ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸೇ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು 2 ಈರುಳ್ಳಿ, 1 ಟೊಮೊಟೊ, ಒಂದು 5 ಹಸಿಮೆಣ್ಸಿನ್ಕಾಯಿ, ಮತ್ತು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸಿನ ಪುಡಿ, ಕರಿಮೆಣಸು ಒಂದು 10, ಮತ್ತು ಒಂದು ಅರ್ಧ kg ಅಕ್ಕಿ ತಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ kg ಮಾತ್ರ ಮಾಡಿ ತೋರಿಸ್ತಾಯಿದ್ದೀನಿ. ನೆಕ್ಸ್ಟು ಬಿರಿಯಾನಿ ಪೌಡ್ರ್ 2 ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 10 ರೂಪಾಯಿದು 1 ತಗೊಂಡಿದ್ದೀನಿ. ಮತ್ತು ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆ 2 ತಗೊಂಡಿದ್ದೀನಿ. ಅದನ್ನು ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ ಬೇಕಾಗುತ್ತೆ. ಗರಂ ಮಸಾಲ ಬೇಕಾಗುತ್ತೆ ಒಂದು ಸ್ವಲ್ಪ. ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಮಸಾಲ ಮತ್ತು ಅದಕ್ಕೆ ಗೋಡಂಬಿ ಎಕ್ಸ್ಟ್ರಾ ಹಾಕತ್ತಿದ್ದೀನಿ, ಏಕೆಂದರೆ ಅದು ಟೇಸ್ಟ್ ಎನ್ಹೆನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಮೇನ್ ಇಂಗ್ರೀಡಿಯೆಂಟ್ಸೇ ಕಲ್ಲುವ. ಇದಕ್ಕೆ ಕಲ್ಲುವನ ಮರಿಬೇಡಿ ನೋಡಿ. ಇಷ್ಟೇ ಬೋಟಿ ಬಿರಿಯಾನಿ ಮಾಡೋಕ್ಕೆ ಟಕ ಅಂತ ಮಾಡಿ ತೋರಿಸ್ತೀನಿ. ನೀವು ಪಟ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 100 ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದಕ್ಕೆ ಮೊದಲು ಬಿರಿಯಾನಿ ಎಲೆ ಹಾಕೊಂಡಿದ್ದೀನಿ, ಮತ್ತು ಬಿರಿಯಾನಿಗೆ ಬೇಕಾಗಿರೋ ಮಸಾಲೆಗಳ್ನ ಹಾಕ್ಕೊಂಡಿದ್ದೀನಿ. ಇವನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗೇನು ಫುಲ್ ಫ್ರೈ ಆಗೋದು ಬೇಡ, ಒಂದು ಅರ್ಧ ಫ್ರೈ ಆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇನ್ನು ಅರ್ಧ ಅಕ್ಕಿ ಜೊತೆ ಬಿಟ್ಕೊಳುತ್ತಲ್ಲ, ಆವಾಗ ಫ್ಲೇವರ್ ಫುಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗಲೇ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಫ್ಲೇವರ್ ಬಿಟ್ಕೊಳ್ಳಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ನಾನಿಲ್ಲಿ ಕರಿಮೆಣಸು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕತ್ತಿದ್ದೀನಿ. ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕತ್ತಿದ್ದೀನಿ. ಇಷ್ಟನ್ನ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ಅಥವಾ ನಿಮ್ಗೆ ಯಾವ್ದಾರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ರೆಸಿಪಿನ ಆದಷ್ಟು ಟ್ರೈ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಟೊಮೊಟೊ ಹಣ್ಣೆಲ್ಲ ಬಾಯ್ಲ್ ಐತೆ. ನೆಕ್ಸ್ಟು ಈರುಳ್ಳಿನ ಆದಷ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಪೂರ್ತಿ ಸಣ್ಣ ಬೇಡ. 2 ಈರುಳ್ಳಿ ಹಾಕತ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ 1 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಅದೇನು ಈರುಳ್ಳಿನ ಜಾಸ್ತಿ ಫ್ರೈ ಆಗೋದು ಬೇಡ. ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಉಪ್ಪು ಹಾಕತ್ತಾಯಿದ್ದೀನಿ. ಮುಂಚೆನೇ ಹೇಳಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ. ನಾನು ಇಷ್ಟೇ ಅಂತ ಮೆಜರ್ಮೆಂಟ್ ಮಾಡೋಕ್ಕಾಗಲ್ಲ. ಅಕ್ಕಿ ಮೇಲೆ, ನೀರಿನ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಉಪ್ಪು. ನೆಕ್ಸ್ಟ್ ಇವಾಗ ಬೋಟಿ ಹಾಕತ್ತಾಯಿದ್ದೀನಿ. ನೀವು ಯಾವುದೇ ಬಿರಿಯಾನಿ ಮಾಡಿದರೆ ಚಿಕನ್ನು ಅಥವಾ ಬೋಟಿನ ಏನೇ ಮಾಡಿದ್ರೆ ಅಷ್ಟೇ, ಚಿಕನ್ ಎಷ್ಟು ತಗೊಂಡಿರ್ತೀರೋ ಅದಕ್ಕಿಂತ ಒಂದು 100 ಗ್ರಾಮ್ ಕಮ್ಮಿ ಅಕ್ಕಿ ಇರಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ.
ನೀವು ಚಿಕನ್ ಅರ್ಧ ಕೆ ಜಿ ಹಾಕ್ಬಿಟ್ಟು ಅಕ್ಕಿ 1 ಕೆ ಜಿ ಹಾಕಿರೋದು ಟೇಸ್ಟ್ ಮ್ಯಾಚ್ ಆಗೋಲ್ಲ. ಚಿಕನ್ 1 ಕೆ ಜಿ ಇದ್ದರೆ ಅಕ್ಕಿ 900 ಗ್ರಾಮರ್ ಇರಬೇಕು. ಆವಾಗ ಬ್ಯಾಲೆನ್ಸಾಗಿ ಸಖತ್ತಾಗಿರುತ್ತೆ. ಇಷ್ಟು ಅಚ್ಚಾಕಾರ ಪುಡಿ 1 ಸ್ಪೂನು ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಮತ್ತು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಬೋಟಿಗೆ ಹಿಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೋಟಿಗೆ. ಯಾಕೆಂದರೆ ಉಪ್ಪೆಲ್ಲ ಬೋಟಿಗೆ ನೀಟಾಗಿ ಇಟ್ಕೊಂಡಿರುತ್ತೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 10 ರೂಪಾಯಿದು ಒಂದು ಪ್ಯಾಕೆಟ್ ಅಂದರೆ ಒಂದೂವರೆ ಸ್ಪೂನ್ ಬರುತ್ತೆ ಅಷ್ಟೇ. ಅದು ನೋಡಿ ಬೋಟಿಗೆಲ್ಲ ನೀಟಾಗಿ ಮಸಾಲೆ ಇಟ್ಕೊಂಡಿದೆ. ಇವಾಗ ನೆಕ್ಸ್ಟ್ ಒಂದು ಬಿರಿಯಾನಿ ಪೌಡ್ರ್ ಹಾಕೊಳ್ಳೋಣ. ಇವಾಗ ಒಂದು ಹಾಕೊಳ್ಳೋಣ, ಅಕ್ಕಿ ಹಾಕಿ ಆದಮೇಲೆ ಒಂದು ಹಾಕೊಳ್ಳೋಣ. ಯಾಕೆಂದರೆ ಇದು ಬೋಟಿಗೆಲ್ಲ ಅದು ಬಿರಿಯಾನಿ ಫ್ಲೇವರ್ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಒಂದು ಹಾಕತ್ತಿದ್ದೀನಿ. ಆಮೇಲೆ ರೈಸ್ ಜೊತೆ ಒಂದು ಹಾಕತ್ತಿದ್ದೀನಿ. ಟೋಟಲ್ 2 ಹಾಕೊಂಡಿದ್ದೀನಿ. 10 ರೂಪಾಯಿದು 2 ಪ್ಯಾಕೆಟು. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನೆಕ್ಸ್ಟ್ ಒಂದು 2 ನಿಮಿಷ ಈ ಥರ ಬಿಡೋಣ. ನೋಡಿ ಇವಾಗ ನೀಟಾಗಿ ಬೋಟಿ ಎಲ್ಲ ಆಲ್ಮೋಸ್ಟು ಮಸಾಲೆ ಇಟ್ಕೊಂಡಿದೆ. ನೋಡಿ ನೀರೆಲ್ಲ ಎಷ್ಟು ಎನೆನ್ಸಾಗಿದೆ ಅಂತ. ನೋಡಿ ಈ ಥರ ಒಂದು ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ಹಾಕತ್ತಾಯಿದ್ದೀನಿ. ಅರ್ಧ ಕೆ ಜಿ ಅಕ್ಕಿ ಹಾಕತ್ತಾಯಿದ್ದೀನಿ. ನೆಕ್ಸ್ಟ್ ಅದೇ ಗ್ಲಾಸಲ್ಲಿ ನೀವು ಅಕ್ಕಿ 1 ಗ್ಲಾಸ್ ಹಾಕೊಂಡ್ರೆ ನೀರು 1.5 ಗ್ಲಾಸ್ ಹಾಕೊಳ್ಳಿ. ನಿಮಗೆ ಸ್ವಲ್ಪ ಮುದ್ದೆ ಥರ ಬೇಕು ಅಂದರೆ 2 ಗ್ಲಾಸ್ ಹಾಕೊಳ್ಳಿ. ಉದ್ದುದ್ರಾಗ ಸ್ವಲ್ಪ ಬೇಕು ಅಂದರೆ 1.5 ಗ್ಲಾಸ್ ನೀರು ಹಾಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ಅಕ್ಕಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪೆ ವೆರಿ ಇಂಪಾರ್ಟೆಂಟ್ ಇದಕ್ಕೆ. ನೆಕ್ಸ್ಟು ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ. ನೋಡಿ ನೀರೆಲ್ಲ ಆ್ಯಡ್ ಮಾಡ್ಕೊಂಡೈತೆ. ನೋಡಿ ಬೋಟ್ ಇವಾಗ ನೀಟಾಗಿ ಕಾಣಿಸ್ತತೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಪ್ಯಾಕೆಟ್ ಹಾಕೋತಿದ್ದೀನಿ. ಮತ್ತು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ. ಮತ್ತು ಬಿರಿಯಾನಿ ಪ್ಯಾಕೆಟ್ 1 ಪ್ಯಾಕೆಟ್ ಹಾಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಯಿತು, ಉಪ್ಪು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಬರೀ 2 ವಿಷಲ್ ಹೊಡ್ಸಿ ಸಾಕು, ಜಾಸ್ತಿ ಹೊಡ್ಸೋಕ್ಕೋಗ್ಬೇಡಿ. ನಾನಿಲ್ಲಿ 2 ವಿಷಲ್ ಹೊಡಿಸ್ತಾ ಇದ್ದೀನಿ ಅಷ್ಟೇ. ನೀವು ಅಷ್ಟೇ ಬಿರಿಯಾನಿ ಆದರೆ 2 ವಿಷಲ್ ಹೊಡಿಸಿ. ಮಟನ್ ಬಿರಿಯಾನಿ ಆದರೆ 3-4 ಹೊಡಿಸಿ. ಚಿಕನ್ ಬಿರಿಯಾನಿ ಆದರೆ 2 ವಿಷಲ್ಗೆಲ್ಲ ನಿಮ್ಗೆ ಆಲ್ಮೋಸ್ಟ್ ಬೆಂದಿರುತ್ತೆ. ನೋಡಿ ಎಷ್ಟು ಅದ್ಭುತವಾಗೈತೆ ಅಂತ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ನಿಮಗೆ ನೀಟಾಗಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಿರೋದು. ವಿಡಿಯೋ ಜಾಸ್ತಿ ಆಯಿತು ಕಟ್ ಮಾಡೋಣ ಅಂತ ತಿಳ್ಕೊಬೇಡಿ. ಟಕ್ ಬರೀ 1 ನಿಮಿಷಕ್ಕೆ ವಿಡಿಯೋ ತೋರಿಸಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ನೀಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಐತೆ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನೋಡಿ ನಿಮಗೆ ಅದ್ಭುತವಾದ ಬೋಟಿ ಬಿರಿಯಾನಿ ರೆಡಿ.
ನೋಡಿ, ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋಗಳು ಬರ್ತಾ ಇರ್ತವೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಡಿಫ್ರೆಂಟಾಗಿ ವೀಡಿಯೋ ಹಾಕ್ತಾಯಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.